ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು 11 ಕ್ವಶನ್ಸ್. ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ 5 ಕ್ವಶನ್ಸ್ ನೋಡೋಣ. ದಿನ 5 ಕ್ವಶನ್ಸ್ ಮಾಡ್ತಾ ಹೋಗ್ರಿ, ಫುಲ್ ಕಾನ್ಫಿಡೆನ್ಸ್ ಬರ್ತದ. ಓಕೆ, ಅದು ಕ್ವಶನ್ಸ್ ಓದ್ತಾ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಹೇಳ್ತೀನಲ್ಲ, ಅದರಿಂದ ಅದರಲ್ಲಿ ಎಲಿಮಿನೇಷನ್ ಮಾಡೋದು ಯಾವುದು, ಒಳ್ಳೆ ಕರೆಕ್ಟ್ ಆಪ್ಷನ್ ಯಾವುದು ಅನ್ನೋದು ತಿಳಿತಾ ಹೋಗ್ತದೆ, ಮುಂದೆ ಅದು ಯೂಸ್ ಆಗ್ತದೆ. ಓಕೆ ಓಕೆ ಅ ಫ್ಲೂಯಿಡ್ ವಿಚ್ ಹ್ಯಾಸ್ ಅ ಶಿಯರ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಶಿಯರ್ ಸ್ಟ್ರೈನ್. ರೇಟ್ ಆಫ್ ಶಿಯರ್ ಸ್ಟ್ರೈನ್ ಈಸ್ ಕಾಲ್ಡ್ ಅಂತ ಕೇಳಿದ್ರು ಅವರು. ಶಿಯರ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಶಿಯರ್ ಸ್ಟ್ರೈನ್ ಅಂದ್ರೆ ಡೋ ಯು ಬೈ ಡಿ ವೈ ಅಂತ ಹೇಳ್ಬೋದು. ಡಿ ಯು ಬೈ ಡಿ ವೈ ರೇಟ್ ಅಂದಿದ್ದಕ್ಕೆ ಡಿ ಬಂದದ. ಅದು ಇದನ್ನ ಫ್ಲೂಯಿಡ್ ಅಂತ ವರ್ಡ್ ಕೊಡ್ಲಿಲ್ಲ ಅಂತಂದಿದ್ರೆ ಇದು ಭಾಳ ಈಸಿ ಆಗಿಬಿಡ್ತಿತ್ತು. ಯಾಕಂದ್ರೆ ನಾವು ಹುಕ್ಸ್ ಲಾ ಹೇಳ್ದ. ಹುಕ್ ಏನ್ ಹೇಳ್ದ? ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂತ ಹೇಳಿದೆ ಅಷ್ಟೇ. ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂತ ಹೇಳಿದ್ರು. ಬಟ್ ಹುಕ್ಕು ಯಾವ ಸ್ಟ್ರೆಸ್ ಅಂತ ಹೇಳಿಲ್ಲ, ಭಾಳ ಇಂಪಾರ್ಟೆಂಟ್. ಶಿಯರ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಶಿಯರ್ ಸ್ಟ್ರೈನ್ ಆಕೈತಿ. ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಆಕೈತಿ. ಮತ್ತೆ ನಾರ್ಮಲ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ನಾರ್ಮಲ್ ಸ್ಟ್ರೈನ್ ಆಕೈತಿ. ಅದಕ್ಕೆ ಅವ್ರು ಕಾಮನ್ ಆಗಿ ಏನು ಹೇಳಿದ್ರು? ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಸ್ಟ್ರೈನ್ ಅಂತ ಹೇಳಿದ್ರು. ಬಟ್ ನಾನು ಇಲ್ಲ ಯೂಸ್ ಮಾಡ್ಬೋದು. ಶಿಯರ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಶಿಯರ್ ಸ್ಟ್ರೈನ್, ರೇಟ್ ಆಫ್ ಶಿಯರ್ ಸ್ಟ್ರೈನ್ ಅಂತ ಅಂದಿದ್ದಕ್ಕೋಸ್ಕರ ಸ್ವಲ್ಪ ಪಾಸ್ ಮಾಡ್ತೀನಿ. ಹುಕ್ಸ್ ಲಾ ಅನ್ನಂಗಿಲ್ಲ. ಫ್ಲೂಯಿಡ್ ಅಂದಿದ್ದಕ್ಕೋಸ್ಕರ ಮತ್ತೆ ಪಾಸ್ ಮಾಡ್ತೀನಿ. ಇದು ಹುಕ್ಕಿಂದಲ್ಲ. ಇದು ಯಾವ್ದಂದ್ರ ನ್ಯೂಟೋನಿಯನ್ ಫ್ಲೂಯಿಡ್. ಹೌದಾ? ಇಲ್ಲಿ ರಿಯಲ್ ಫ್ಲೂಯಿಡ್ ಅಂತ ಒಂದು ಬರ್ದಾರ, ನಾನ್ ನ್ಯೂಟೋನಿಯನ್ ಫ್ಲೂಯಿಡ್ ಅಂತ ಒಂದು ಬರ್ದಾರ. ಮತ್ತೆ 2 ಆಪ್ಷನ್ ಏನದಾವ ನೋಡೋಣ, ನೋಡಿ ಕನ್ಕ್ಲೂಡ್ ಮಾಡೋಣ. ಐಡಿಯಲ್ ಪ್ಲಾಸ್ಟಿಕ್ ಫ್ಲೂಯಿಡ್ ಅಂತ, ಐಡಿಯಲ್ ಫ್ಲೂಯಿಡ್ ಅಂತ ಬೇಡ, ಇವೆರಡು ಆಪ್ಷನ್ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಐಡಿಯಲ್ ಅನ್ನೋ ಆಪ್ಷನ್ಸ್ ಅನ್ನು ತೆಗೆದು ನಾವು ನ್ಯೂಟೋನಿಯನ್ ಫ್ಲೂಯಿಡ್ಸ್ ಅಂದ್ರೆ ಯಾವ್ದಂದ್ರೆ ರಿಯಲ್ ಫ್ಲೂಯಿಡ್ಗೆ ನಾವು ಕನ್ಕ್ಲೂಡ್ ಮಾಡ್ಬೋದು. ತಿಳಿತಾ? ಏನೇ ಡೌಟ್ಸ್? ಗ್ರಾಫ್ ಹಾಕಿ ತೋರಿಸ್ಲಿ. ಓಕೆ, ಗ್ರಾಫ್ ಹಾಕ್ಬೇಕಿತ್ತು ಅಂತಂದ್ರೆ ಇದ್ರೊಳಗಡೆ ನಿಮ್ಗೆ ಇದು ಗೊತ್ತಿರ್ಬೇಕು. ಫಸ್ಟ್ ನೋಡು, ಶಿಯರ್ ಸ್ಟ್ರೆಸ್ ಇಸ್ ಪ್ರಪೋರ್ಷನಲ್ ಟು ರೇಟ್ ಆಫ್ ಶಿಯರ್ ಸ್ಟ್ರೈನ್. ಓಕೆ, ಟು ದಿ ಪವರ್ ಎನ್ ಇರ್ತೈತಿ, ಇಲ್ಲೊಂದು ಟೋ ನಾಟ್ ಇರ್ತೈತಿ. ಇದು ರಿಯಲ್ ಇಕ್ವೇಶನ್. ಇದೇನಿದು? ರಿಯಲ್ ಇಕ್ವೇಶನ್. ಬಟ್ ಇದ್ರೊಳಗೆ 6 ಕಂಡೀಷನ್ಸ್ ಬರ್ತಾವೆ. ನಾವು ಆಲ್ರೆಡಿ ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡಿವಿ. ಎನ್ ಈಕ್ವಲ್ ಟು 0, ಎನ್ ಈಕ್ವಲ್ ಟು 1 ಆದ್ರೆ ಏನಾಕೈತಿ? ಇದಿಷ್ಟು 1 ಆಗ್ತೈತಿ. ಮತ್ತೆ ಟೋ ನಾಟ್ ಈಕ್ವಲ್ ಟು 0 ಆದ್ರೆ ಏನಾಕೈತಿ? ಅವಾಗ ಏನಾಗ್ತದ? ಟೋ ಈಸ್ ಈಕ್ವಲ್ ಟು ಟೋ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಯು ಬೈ ಡಿ ವೈ ಅಂತ. ಹಿಂಗಿತ್ತಂದ್ರೆ ಇದಕ್ಕೆ ನ್ಯೂಟೋನಿಯನ್ ಫ್ಲೂಯಿಡ್ ಅಂತಾರ. ಇದಕ್ಕೇನಂತಾರ? ನ್ಯೂಟೋನಿಯನ್ ಫ್ಲೂಯಿಡ್ ಅಂತಾರ. ನ್ಯೂಟೋನಿಯನ್ ಫ್ಲೂಯಿಡ್ ಆಗ್ಬೇಕಿತ್ತಂದ್ರೆ ಜನರಲ್ ಇಕ್ವೇಶನ್ ಒಳಗೆ ಎನ್ 0 ಆಗ್ಬೇಕು, ಇದು 0 ಆಗ್ಬೇಕು, ಅದು ಇದು 1 ಆಗ್ಬೇಕು, 0 ಆಗ್ಬೇಕು, ಅವಾಗ ನ್ಯೂಟೋನಿಯನ್ ಇಕ್ವೇಶನ್. y ಈಕ್ವಲ್ ಟು mx ಪ್ಲಸ್ ಸಿ ನೋಡಿರಿ, mx ಪ್ಲಸ್ ಸಿ ಅಂತ ಆ ಫಾರ್ಮುಲಾ ಬರ್ತದ. ಪವರ್ ಎನ್ ಅಂತ ಇಟ್ಕೊಂಡಿದ್ರಿ ಅಂದ್ರೆ ಇದು ಒಂಥರ ಹಿಂಗೆ ಬರ್ತದೆ ಗ್ರಾಫ್. ಮೀನ್ಸ್ ಜನರಲ್ ಇಕ್ವೇಶನ್ ಇದ್ವು ಅಂದ್ರೆ ಅದು ಬೇರೆ. ನಿಮ್ಗೆ ಆಮೇಲೆ ಒಂದು ನೋಟ್ಸ್ ಅದ, ಅದ್ರೊಳಗೆ ನೋಡ್ಕೊಡ್ರಿ. ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಫ್ಲೂಯಿಡ್ಸ್ ಅದಾವ. ಇವೆಲ್ಲ ನೀವು ಟೈಪ್ ಆಫ್ ಫ್ಲೂಯಿಡ್ಸ್, 6 ಟೈಪ್ ಆಫ್ ಫ್ಲೂಯಿಡ್ಸ್ ಅದಾವ. ಇದು ಡಿ ಯು ಬೈ ಡಿ ವೈ, ಅದು ವೆಲಾಸಿಟಿ ಗ್ರೇಡಿಯಂಟ್ ಡಿ ಯು ಬೈ ಡಿ ವೈ. ಇದು ಶಿಯರ್ ಸ್ಟ್ರೆಸ್. ತಿಳಿತಾ? ಈಗ ನಾವು ಮಾತಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ನ್ಯೂಟೋನಿಯನ್ ಫ್ಲೂಯಿಡ್. ಇದು ಒಂದೇ ನ್ಯೂಟೋನಿಯನ್ ಫ್ಲೂಯಿಡ್. ದಿಸ್ ಈಸ್ ನ್ಯೂಟೋನಿಯನ್ ಫ್ಲೂಯಿಡ್. ನ್ಯೂಟೋನಿಯನ್ ಫ್ಲೂಯಿಡ್ ಈಸ್ ಕನ್ಸಿಡರ್ಡ್ ಆಸ್ ಅ ರಿಯಲ್ ಫ್ಲೂಯಿಡ್. ಹಾಗಾದ್ರೆ ಉಳಿದವೆಲ್ಲ ಏನ್ರಿ ಸರ್ ಅಂದ್ರೆ ನಾನ್ ನ್ಯೂಟೋನಿಯನ್ ಫ್ಲೂಯಿಡ್. ಓಕೆ, ಐಡಿಯಲ್ ಫ್ಲೂಯಿಡ್ ಎಲ್ಲಿ ಬರ್ತೈತಿ? ಇಲ್ಲಿ ಬರ್ತೈತಿ. ಐಡಿಯಲ್ ಫ್ಲೂಯಿಡ್ ತೋರಿಸ್ತೀನಿ ನೋಡಿ, ಇಲ್ಲಿ ಬರ್ತೈತಿ. ಇದೇನಿದು? ಐಡಿಯಲ್ ಫ್ಲೂಯಿಡ್. ಇದು ಐಡಿಯಲ್ ಫ್ಲೂಯಿಡ್ ಅಂದ್ರೆ ಫ್ಲೋ ಆಗತ್ತದ, ಬಟ್ ಸ್ಟ್ರೆಸ್ ಇಲ್ಲ. ಇಲ್ಲಿ ಸ್ಟ್ರೆಸ್ 0 ಅದ, ಬಟ್ ಫ್ಲೋ ಆಗತ್ತದ. ಅದಕ್ಕೆ ಏನಂತಾರ? ಐಡಿಯಲ್ ಫ್ಲೂಯಿಡ್ ಅಂತ ಕರೀತಾರೆ. ಅದಕ್ಕೆ ಐಡಿಯಲ್ ಫ್ಲೂಯಿಡ್ ಇನ್ ಜನರಲ್ ಡಸಂಟ್ ಎಕ್ಸಿಸ್ಟ್ ಇನ್ ರಿಯಾಲಿಟಿ, ಓನ್ಲಿ ಥಿಂಕಿಂಗ್ ಮಾತ್ರ ಅದು. ಓಕೆ, ಅಂದ್ರೆ ಫ್ಲೋ ಇಸ್ ದೇರ್ ಬಟ್ ವಿಸ್ಕಾಸಿಟಿ ಇಸ್ ನಾಟ್ ದೇರ್ ಅಂತಂದ್ರೆ ಏನು? ನೀವು ಪ್ರಾಕ್ಟಿಕಲಿ ಥಿಂಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಐಡಿಯಲ್ ಫ್ಲೂಯಿಡ್ ಇಸ್ ಓನ್ಲಿ ಫಾರ್ ಥಿಯರಿಟಿಕಲ್. ಓಕೆ, ಅದನ್ನ ಯಾಕೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಫ್ಲೂಯಿಡ್ ಅನ್ನ ಅರ್ಥ ಮಾಡ್ಕೊಳಕೋಸ್ಕರ. ಬಟ್ ಫ್ಲೂಯಿಡ್ ಅರ್ಥ ಮಾಡ್ಕೊಂತ ಹೋದಾಗ ವಿಸ್ಕಾಸಿಟಿನ ತಗೊಂಡು ಫ್ಲೂಯಿಡ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಕಾಂಪ್ಲಿಕೇಟೆಡ್ ಆಗ್ತೈತಿ. ನೀವು ವಿಸ್ಕಾಸಿಟಿನೂ ಕನ್ಸಿಡರ್ ಮಾಡಬೇಕು, ಫ್ಲೋನು ಕನ್ಸಿಡರ್ ಮಾಡಬೇಕು ಅಂದ್ರೆ ಫ್ಲೂಯಿಡ್ ಅರ್ಥನೇ ಆಗಂಗಿಲ್ಲ. ಹಂಗಾಗಿ ಹುಡುಗರಿಗೆ ಎಕ್ಸ್ಪ್ಲೇನ್ ಮಾಡೋದು ಏನು ಮಾಡ್ತಾರೆ? ಐಡಿಯಲ್ ಫ್ಲೂಯಿಡ್ ತಗೊಳ್ರಿ ಅಂತ ಹೇಳಿ ವಿಸ್ಕಾಸಿಟಿ ಇಗ್ನೋರ್ ಮಾಡಿಸಿ ಅರ್ಥ ಮಾಡಿಸ್ತಾರೆ ಫ್ಲೋನ. ಆಮೇಲೆ ನೀವು ಸ್ವಲ್ಪ ಹೈಯರ್ ಸ್ಟಡೀಸ್ ಹೋದಾಗ ಏನಾಗ್ತದ? ವಿಸ್ಕಾಸಿಟಿನೂ ತಗೊಳ್ತೀರಿ, ಫ್ಲೋನು ತಗೊಳ್ತೀರಿ, ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಸ್ಟಡಿ ಮಾಡ್ಕೊಂಡು ಹೋಗ್ತೀರಿ. ಅಂಡರ್ಸ್ಟುಡಾ? ಓಕೆ, ಅದ್ರ ಸಲುವಾಗಿ ಆಲ್ಮೋಸ್ಟ್ ನೀವು ಪೈಪ್ ಫ್ಲೋದೊಳಗೆ ಬಂದಾಗ ಗೊತ್ತಾಗ್ತದೆ. ಪೈಪ್ ಫ್ಲೋದೊಳಗಡೆ ರಿಯಲ್ ಫ್ಲೂಯಿಡ್ ತಗೊಂಡಾಗ, ವಿಸ್ಕಾಸಿಟಿ ಕನ್ಸಿಡರ್ ಮಾಡಿದಾಗ ನಿಮ್ಗೆ ಲಾಸಸ್ ಬರಕ್ಕೆ ಶುರು ಮಾಡ್ತಾವೆ. ನೀವು ಐಡಿಯಲ್ ಫ್ಲೂಯಿಡ್ ತಗೊಂಡ್ರೆ ಲಾಸಸ್ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಆಯ್ತು ಇವತ್ತಿಗೆ. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಓಕೆ, ಫೈಂಡ್ ದ ಪ್ರೆಷರ್ ಇಂಟೆನ್ಸಿಟಿ ಅಟ್ ಅ ಡೆಪ್ತ್ ಆಫ್ 50 ಮೀಟರ್ ಬಿಲೋ ದ ಫ್ರೀ ಸರ್ಫೇಸ್ ಆಫ್ ದ ವಾಟರ್. ಟೇಕ್ ದ ಸ್ಪೆಸಿಫಿಕ್ ವೇಟ್ ಆಫ್ ಈಕ್ವಲ್ ಟು 9.8 ಕಿಲೋನ್ಯೂಟನ್ ಪರ್ ಮೀಟರ್ ಕ್ಯೂಬ್. ಎಷ್ಟು ಮೀಟರ್ ಬಿಲೋ ಅಂತ? ಇಲ್ಲಿ ವಾಟರ್ ಇತ್ತಂದ್ರೆ ಇದು ಕೆಳಗೆ 50 ಮೀಟರ್ ಬಿಲೋ ಅಂತ. 50 ಮೀಟರ್ ಬಿಲೋಗ ಪ್ರೆಷರ್ ಎಷ್ಟು ಅಂತ ಕೇಳಕತ್ತಾರ. ಮಾಡ್ರಿ. ರೋ ಜಿ ಹೆಚ್. ರೋ ಎಷ್ಟದ? ಇಲ್ಲಿ ರೋ ಜಿ ಅಂದ್ರೇನ 9.8 ಅಂತ ತಗೊಂಡ್ಬಿಡ್ರಿ. 9.8
9.8 ಇಂಟು ಹೆಚ್ ಎಷ್ಟೈತಿ 50 ಐತಿ. ಆನ್ಸರ್ ಎಷ್ಟು ಬಂತು? 490.5. ಓಕೆ, ದಿಸ್ ಇಸ್ ಯುವರ್ ಕರೆಕ್ಟ್ ಆನ್ಸರ್. ಹಿಂದೆ ಹೇಳಿತ್ತಲ್ಲ ಆಲ್ರೆಡಿ, ರೋ ಅಂದ್ರೆ 1000 ಒಳಗೆ ತೊಗೊಂತಿದಿ, ಇದು 1000, ಇದು ಇಂಟು 9.81 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ರೋ ಜಿ ಸ್ಪೆಸಿಫಿಕ್ ಯೂನಿಟ್ ಬರ್ಸಿತ್ತಿಲ್ಲ, ರೋ ಇಂಟು ಜಿ ಇಸ್ ಗಾಮಾ ಅಂತೇಳಿ. ಗಾಮಾ ಈಕ್ವಲ್ ರೋ ಜಿ ಬರ್ಸಿತ್ತಿಲ್ಲ, ಗಾಮಾ ಈಕ್ವಲ್ ರೋ ಜಿ ಆಯ್ತಂದ್ರೆ ಮತ್ತೆ ರೋ ಜಿ ಹೆಚ್ ಒಳಗಡೆ ಗಾಮಾ ಇಂಟು ಹೆಚ್ ಅಂತಾನೆ ಬರಿಬೋದು, ಇದನ್ನು ಬರಿಬೋದು, ಇದನ್ನು ಬರಿಬೋದು. ಓಕೆನಾ? ಅದೇ ಯೂನಿಟ್ ನೋಡಿ ಬಿಹೇವ್ ಮಾಡಬೇಕು. ನೆಕ್ಸ್ಟ್, ಎಸ್ಟಿಮೇಟ್ ದ ಡಿಸ್ಟೆನ್ಸ್ ಮಾಡ್ರಿ. ಎಸ್ಟಿಮೇಟ್ ದ ಡಿಸ್ಟೆನ್ಸ್ ಟು ಸೆಂಟರ್ of pressure below the free surface for a vertical rectangular plane area submerged in water as given in the figure with one side of the free surface vertex downward and altitude h. ಎಲ್ಲಿ ಬೀಳ್ತೈತೆ ಪ್ರೆಷರ್ ಕಂಡಿಡ್ರಿ ಇದಕ್ಕೆ. ಫಾರ್ಮುಲಾ ಏನು? h bar equal to h bar plus I by a h bar. ಓಕೆ, h bar ಬೇಕಿತ್ತಂದ್ರ ಆ h bar ಎಲ್ಲಿ ಇರ್ತೈತಿ? ಇದು ಉಲ್ಟಾ ಟ್ರಯಾಂಗಲ್ ಐತಿ, ಹುಷಾರಿರ್ರಿ. ಇಲ್ಲಿ ಇರ್ತೈತಿ h bar. ಅಂದ್ರೆ ಇದು ಎಷ್ಟಿದು? ಇದು h/3. ಇದು h/3 ಅಂದ್ರೆ h bar ಎಷ್ಟೈತಿ? h/3 ಆಯ್ತು. ದಿಸ್ ಇಸ್ h/3 ಪ್ಲಸ್ ಐ ಅಂತಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಸೆಂಟ್ರೋಡಲ್ ಆಕ್ಸಿಸ್. ಸೆಂಟ್ರೋಡಲ್ ಆಕ್ಸಿಸ್ ಮೊಮೆಂಟ್ ಆಫ್ ಇನರ್ಷಿಯಾ bd3/36, bh3/36. ಏರಿಯಾ ಎಷ್ಟು? ಹಾಫ್ ಇಂಟು ಬೇಸ್ ಇಂಟು ಹೈಟ್. h bar ಎಷ್ಟು? h/3. ಓಕೆ ಓಕೆ, ರೈಟ್. 3 2 6, 6 1 6 6 ತಿಳಿತಾ? 2 ಹೆಚ್ಚು 2 ಹೆಚ್ಚು 1 ಬಿ ಕ್ಯಾನ್ಸಲ್. ದಿಸ್ ಇಸ್ h/3 ಪ್ಲಸ್ ಈ ಕಡೆ ಏನು ಉಳಿತು? h/6 ಉಳಿತು. ಕರೆಕ್ಟಾ? h/6 LCM ತಗೊಂಡ್ರೆ ಈ ಕಡೆ 2 ಮಲ್ಟಿಪ್ಲೈ ಮಾಡ್ತಾರೆ, ಈ ಕಡೆ 1 ಮಲ್ಟಿಪ್ಲೈ ಮಾಡ್ತಾರೆ. ದೇರ್ ಫೋರ್ LCM ಇಸ್ 6. ಇದು 2 ಪ್ಲಸ್ 1 3, 3h/6. ದೇರ್ ಫೋರ್ 1 2. ದೇರ್ ಫೋರ್ h/2 is the correct answer. Okay, next, in which of the following units is the kinematic viscosity of the fluid expressed? ಹೇಳ್ರಿ, kinematic ಹೇಳ್ರಿ. meter square per second, right? Next, an iceberg floats in a sea. ನೋಡ್ರಿ, ಇದು ಚೆನ್ನಾಗೈತಿ. An iceberg floats in a sea water with 14% of its volume projecting above the sea surface. If the specific weight of the sea water is this much, determine the specific weight of the iceberg. Specific weight ಅಂದ್ರೇನು? ಗಾಮಾ. ಗಾಮಾ ಅಂದ್ರೇನು? weight by volume. ಗಾಮಾ ಅಂದ್ರೇನು? weight by volume. ರೈಟಾ? ಇಲ್ಲಿ ಎಷ್ಟಾಯ್ತು ನೋಡಿ? 14%, 14% ಏನೈತೆ? ಪ್ರೊಜೆಕ್ಟೆಡ್ ಅಬೌವ್ ದ ಸಿ ಸರ್ಫೇಸ್ ಅಂತ. ಇದು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾಡಿವಿ, ಬಟ್ ಇನ್ನೊಂದು ಪ್ರಾಬ್ಲಮ್, ಅದು ಬೇರೆ ಪ್ರಾಬ್ಲಮ್ ಇತ್ತು, ಇಲ್ಲಿ ಬೇರೆ ಪ್ರಾಬ್ಲಮ್ ಆಯ್ತು ನೋಡ್ರಿ. ಈ ಲೆಟಸ್ ಕನ್ಸಿಡರ್ ಇಲ್ಲಿ ತನಕ ನೀರಿತ್ತು ಅಂತ ತಿಳ್ಕೊಳ್ರಿ, ಇದು ಐಸ್ಬರ್ಗ್ ಅಂತ ತಿಳ್ಕೊಳ್ರಿ. ಈ ಐಸ್ಬರ್ಗ್ ಒಳಗಡೆ 14% ಅಂತ ಎಷ್ಟಿದು? 0.14 ಟೈಮ್ಸ್ ಆಫ್ ವಾಲ್ಯೂಮ್ ಇಲ್ಲೈತಿ, ಅಂದ್ರೆ 0.86% ಆಫ್ ವಾಲ್ಯೂಮ್ ಇಲ್ಲೈತಿ. ಓಕೆನಾ? 0.86% ವಾಲ್ಯೂಮ್ ಇಲ್ಲೈತಿ. ಫ್ಲೋಟಿಂಗ್ ಬಾಡಿ ಅದ. ಫ್ಲೋಟಿಂಗ್ ಬಾಡಿಗೆ ಏನು ಕಂಡೀಷನ್ನು? ಫ್ಲೋಟಿಂಗ್ ಬಾಡಿಗೆ ಏನು ಕಂಡೀಷನ್ ಅದ? ವೇಟ್ ಆಫ್ ದ ಐಸ್ಬರ್ಗ್ is equal to weight of the iceberg is equal to weight of the water displaced. Okay, weight of the iceberg ಗೊತ್ತೈತೇನು? ಗೊತ್ತಿಲ್ಲ. iceberg is equal to weight of the water displaced ಅಂದ್ರೆ ಎಷ್ಟು ವಾಲ್ಯೂಮ್? weight of water displaced ಅಂದ್ರೆ ಇದಿಷ್ಟು ವಾಲ್ಯೂಮ್ ಆಫ್ ವಾಟರ್ದು ವೇಟ್. ಇಷ್ಟು ವಾಲ್ಯೂಮ್ ಎಷ್ಟೈತಿ? ವಾಲ್ಯೂಮ್ 0.86 ಟೈಮ್ಸ್ ಆಫ್ ವಿ ಐತಿ, ಇಷ್ಟು ವಾಲ್ಯೂಮ್ ಐತಿ. ಬಟ್ ಇನ್ನು ವೇಟಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಡೆನ್ಸಿಟಿ ಮಲ್ಟಿಪ್ಲೈ ಮಾಡಬೇಕು. ಡೆನ್ಸಿಟಿ ಎಷ್ಟು ಮಲ್ಟಿಪ್ಲೈ ಮಾಡ್ತೀರಿ? ಗಾಮಾ ಆಫ್ ವಾಟರ್ ಮಲ್ಟಿಪ್ಲೈ ಮಾಡ್ತೀರಿ. ಇಷ್ಟು ಮಾಡಿದ್ರೆ ಮುಗೀತು. ಓಕೆ, ಎಷ್ಟು ಬಂತಿದ್ದು? ಗೊತ್ತಿಲ್ಲ ನೋಡಿ, ಎಲ್ಲ ಗೊತ್ತಿಲ್ಲ, ಇದ್ರೊಳಗೆ ಏನೇನು ಗೊತ್ತಿಲ್ಲ. ಹಾಗಾಗಿ ಏನು ಮಾಡ್ತೀರಿ? ನನಗೆ ಸ್ಪೆಸಿಫಿಕ್ ವೇಟ್ ಗಾಮಾ ಐಸ್ ಬೇಕು. ಗಾಮಾ ಐಸ್ ಅಂದ್ರೆ ಏನು? ವೇಟ್ ಆಫ್ ಐಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಐಸ್. ದೇರ್ ಫೋರ್ ವೇಟ್ ಆಫ್ ಐಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಐಸ್ ಇಸ್ ಈಕ್ವಲ್ ಟು 0.86 ವಿ. ಕರೆಕ್ಟಾ? 0.86 ಗಾಮಾ ಡಬ್ಲ್ಯೂ. ಗಾಮಾ ಡಬ್ಲ್ಯೂ ಎಷ್ಟು ಕೊಟ್ರ? 10400. 10400 ಮಲ್ಟಿಪ್ಲೈ ಮಾಡ್ರಿ, ಎಷ್ಟು ಬಂದು ನೋಡು? 0.86 ಇಂಟು 10400 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಮೀಟರ್ ಪರ್ ಮೀಟರ್ ಕ್ಯೂಬ್ ಆಗ್ತದ, ನ್ಯೂಟನ್ ಪರ್ ಮೀಟರ್ ಕ್ಯೂಬ್ ಆಗ್ತದ. ಯಾವುದು? ಡಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್.
ತಿಳಿತಾ? ವೆರಿ ಗುಡ್. ಸಾರಿ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ 5 ಕ್ವಶನ್ಸ್ ನೋಡೋಣ. ಥ್ಯಾಂಕ್ ಯು.